ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ಟರ್ಡೇ ವ್ಲಾಗ್ಗೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ನಿನ್ನೆ ಪಾರ್ಟ್ 1 ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಆ್ಯಡ್ ಮಾಡಿರ್ತೀನಿ. ಆಮೇಲೆ ನಿಮಗೆ ಇವತ್ತು ಪಾರ್ಟ್ 2 ಲಾಗ್ ಬರ್ತಾ ಇದೆ, ಅಂದರೆ ಪೂಜೆ ಲಾಗ್. ಇವತ್ತು ನಿನ್ನೆ ಬರೀ ಫೋಟೋಶೂಟು ನಾಮಕರಣದ ಬಗ್ಗೆನೇ ಹೇಳಿದೆ. ಈಗ ಯಾವ ಥರ ನಾವು ದೇವ್ರು ಕಟ್ಸಿದ್ವಿ, ಹೆಸ್ರು ಯಾವ ಥರ ಕೂಗಿದ್ರು, ಅದಕ್ಕೆಲ್ಲ ಯಾವ ಥರ ಪೂಜೆ ತಯಾರಿಯಾಗಿತ್ತು ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಅಂದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಮ್ಮದು ನಿನ್ನೆ ಫೋಟೋಶೂಟು ಆಯಿತು, ಸ್ವಲ್ಪ ನಿನ್ನೆ ಲಾಗಲ್ಲಿ ಹೇಳಿದೆ ಅಲ್ವಾ. ಇವಾಗ ಪೂಜೆಗೆ ಅಂದರೆ ಅಭಿಷೇಕ ಕೂಡ ಇತ್ತು ದೇವರಿಗೆ, ಶಿವಂಗೆ ಅಭಿಷೇಕ ಇತ್ತು, ಹಾಗೆ ದೇವ್ರ ಹೆಸ್ರು ಕೂಗೋದು ಇತ್ತಲ್ವ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರು. ಅದನ್ನು ಕೂಡ ಕೆಲವು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೆಸರು ಕೂಡ ಅಕ್ಕಿ ಮೇಲೆ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ಧನ್ವಿ ದಕ್ಷಿತ್ ಅಂತ. ಅಲ್ಲಿಂದ ನಾವು ಕೂಡ ಹೋಗಿ ಪೂಜೆ ಕೂತ್ಕೊಂಡ್ವಿ. ದೀಪ ಕೂಡ ಹಚ್ಚಿಸ್ತಾ ಇದ್ದಾರೆ ನೋಡಿ, ದೀಪ ಹಚ್ಚಿದೆ ನಾನೇ ಕೂಡ. ಅವರು ಕೂಡ ಅಭಿಷೇಕ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ರಲ್ಲ, ನಮ್ಮ ಕೈಲೂ ಕೂಡ ಪೂಜೆ ಮಾಡಿಸೋದು ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಕೈಲಿ ಏನೇನು ಮಾಡಿಸ್ಬೇಕೋ ಶಾಸ್ತ್ರ ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗೂ ತುಂಬ ಖುಷಿ ಆಯಿತು. ನಾವು ಊರಿಂದ ಕರೆಸಿದ್ದು, ಮಾಗಡಿಯಿಂದ ಇವ್ರನ್ನ ಐನೋರನ್ನ, ನಮ್ಮ ರಿಲೇಟಿವ್ಸ್ಗೆ ಯಾರಿಗೂ ಹೇಳಿಬಿಟ್ಟು ಇವ್ರನ್ನ ಕರೆಸಿದ್ದೆ. ಆ್ಯಕ್ಚುಲಿ ಊರಿಂದನೇ ಬರಲಿ ಅಂತ ಹೇಳಿಬಿಟ್ಟು. ಮಕ್ಕಳು ಬೇರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಯಿದ್ರು, ನಮ್ಮಮ್ಮ ಸ್ವಲ್ಪ ಎತ್ಕೊಂಡಿದ್ದಾರೆ. ನೋಡ್ತಾ ಇದ್ದಾನೆ ನನ್ನ ಮಗ ಕೂಡ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿಸಿದ್ರು ಅಂದರೆ ನನಗೂ ಒಂಥರ ಖುಷಿ ಆಯಿತು. ಇನ್ನು ಯಾರೂ ಬಂದಿರಲಿಲ್ಲ, ಎಲ್ಲರೂ ಅವಾಗ ಬರ್ತಾಯಿದ್ರು ಕೂಡ. ನಾವು ಬೇಗನೆ ಪೂಜೆ ಎಲ್ಲ ಇದ್ದಿದ್ದರಿಂದ 12 ಗಂಟೆಗಲ್ವ ನೇಮ್ ರಿವೀಲು ಊಟ ಎಲ್ಲ ಇದ್ದಿದ್ದು ಅಂದ್ಬಿಟ್ಟು ಕೆಲವ್ರು ಲೇಟಾಗಿ ಬಂದರು. ಊರಿಂದ ಬರೋರೆಲ್ಲ ಸ್ವಲ್ಪ ಲೇಟಾಯಿತು ಪಾಪ, ಅವರು ದೂರದಿಂದ ಬರಬೇಕಲ್ವ. ಈ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಗಬೇಕು. ನಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಮಾಡಿರಲಿಲ್ಲ ಗ್ರ್ಯಾಂಡಾಗಿ, ಇದೊಂದೇ ಮಾಡಿದ್ದು. ನಾನು ಹಸ್ಬೆಂಡ್ ಇಬ್ಬರು ನಮ್ಮ ಮನೇಲಿ ಅಂತ ಸೇರಿಕೊಂಡು, ಏನೂ ತೊಂದರೆ ಆಗಬಾರ್ದು, ಎಲ್ಲ ಚೆನ್ನಾಗಾಗಬೇಕು ಅಂತ ತುಂಬ ಮೈಂಡಲ್ಲಿ ಇಟ್ಕೊಂಡಿದ್ವಿ. ಅದೇ ಥರ ಕೂಡ ಚೆನ್ನಾಗಾಯಿತು. ಆದರೂ ಏನಾದರೂ ಒಂದು ಮಿಸ್ ಆಗ್ತಾನೆ ಇರುತ್ತೆ ಅಲ್ವಾ, ಕಾರ್ಯಗಳು ಮಾಡಬೇಕಾದ್ರೆ. ಏನಾದರೂ ಒಂದು ಫಂಕ್ಷನ್ ಅಂದರೆ ಅದೇ ಥರ. ಬಟ್ ಏನು ಮಿಸ್ ಆಗಿರಲಿಲ್ಲ ಅನ್ಕೋತೀನಿ ನಾನು. ಎಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕೆಲವೊಂದು ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಫ್ರೆಂಡ್ ಕೂಡ ಪಾಪ ಎಲ್ಲನೂ ತಂದು ಕೊಡೋದು ಮಾಡೋದು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ರಿಟರ್ನ್ ಗಿಫ್ಟ್ ಇರ್ಬೋದು, ಏನಾದರೂ ಪೂಜೆಗೆ ತಯಾರಿ ಮಾಡ್ಕೊಳ್ಳೋದು ಎಲ್ಲನೂ ಏನೇನು ಬೇಕು ಅಂತ ನೈಟೇ ನಮ್ಮ ಅಕ್ಕರು, ನಮ್ಮಮ್ಮ, ನಮ್ಮ ಮಾವ ಎಲ್ಲ ಬಂದಿದ್ರಲ್ಲ, ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ರು. ಹಾಗಾಗಿ ನನಗೂ ಸ್ವಲ್ಪ ಈಸಿ ಆಯಿತು. ಬೆಳಗ್ಗೆ ಎದ್ದು ಮಕ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆಗೆಲ್ಲ ಕರ್ಕೊಂಡು ಹೋಗಲಿಕ್ಕೆ. ಮಕ್ಕಳು ಸ್ವಲ್ಪ ಕ್ರ್ಯಾಂಕಿನೇ ಮಾಡ್ತಾಯಿದ್ರು, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು, ನನಗೂ ಕೋಲ್ಡು ಕೆಮ್ಮೆಲ್ಲ ಆಗಿಬಿಟ್ಟಿತ್ತು ಈ ಟೈಮಲ್ಲೇ. ಪೂಜೆ ಕೂತ್ಕೊಂಡ್ವಿ. ಕಂಕಣ ಕೂಡ ಕಟ್ತಾ ಇದ್ದಾರಲ್ವ, ತುಂಬ ಚೆನ್ನಾಗಿ ಕಟ್ತಾಯಿದ್ರು, ಚೆನ್ನಾಗೂ ಕಾಣಿಸುತ್ತೆ. ಏನೋ ಒಂದು ಪೂಜೆ ಅಂದರೆ ಕಂಕಣ ಕಟ್ಕೊಂಡ್ರೇ ಅದು ಫುಲ್ಫಿಲ್ ಆಗೋದು. ದೇವ್ರಿಗೂ ಒಂಥರ ನಮಗೂ ಸಲ್ಲಿಸ್ದಂಗೆ ಅನಿಸುತ್ತೆ. ಇವಾಗ ಅಭಿಷೇಕ ಕೂಡ ಮಾಡಿಸಿದ್ರು ಶಿವಂಗೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪೂಜೆ ಯಾವ ಥರ ಮಾಡ್ತಾರೆ. ದೇವ್ರು ಕಟ್ಸೋದು ಅಂದರೆ ಲಿಂಗಧಾರಣೆ ಮಾಡೋದು ಅದೆಲ್ಲನೂ ನಮ್ಮ ಮನೆಯವ್ರ ಕಡೆ ಇದೇ ಥರ ಮಾಡೋದು. ಅವರು ಎಲ್ಲರನ್ನೂ ದೊಡ್ಡವ್ರನ್ನೆಲ್ಲ ಕೇಳ್ಕೊಂಡು ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳಿದರು. ಈ ಐಟಮ್ ಎಲ್ಲ ತರಬೇಕು, ಹಿಂಗೆ ಪುರೋಹಿತರು ಕೇಳಿ ಈ ಥರ ಬರ್ಕೊಡ್ತಾರೆ ಅಂತ ಎಲ್ಲ ಹೇಳಿಬಿಟ್ಟು, ನಾವು ಊರಲ್ಲಿ ಕರೆಸಿದ್ದಲ್ವ, ನಾವು ಇವ್ರಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ವಿ. ಅವ್ರು ಲೀಸ್ಟ್ ಕಳಿಸಿದ್ದು ಅದೇ ಥರ ಎಲ್ಲ ತಂದು ಇಟ್ಟಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ದೇವ್ರು ಕಟ್ಸೋದಿರ್ಬೋದು, ಪೂಜೆ ಮಾಡಿಸೋದಿರ್ಬೋದು, ದೇವ್ರಿಗೆ ಅಭಿಷೇಕ ಮಾಡಿಸೋದಿರ್ಬೋದು, ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ನಮಗೂ ಖುಷಿ ಆಯಿತು. ಅಲ್ಲಿಂದ ಮಕ್ಕಳದ್ದು ತೊಟ್ಲು ಶಾಸ್ತ್ರ ಕೂಡ ಇತ್ತು. ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಎತ್ಕೊಂಡು ಆಟಾಡಿಸ್ತಾಯಿದ್ದು. ಎಲ್ಲರೂ ಅಳ್ತಾ ಇದ್ರಲ್ವ, ಯಾರ ಹತ್ರನೂ ಹೋಗ್ತಾನೂ ಇರಲಿಲ್ಲ ಅವರು. ನಮ್ಮ ಅಮ್ಮನ ಹತ್ರ, ನಮ್ಮ ಅಕ್ಕನ ಮಗಳ ಹತ್ರ ಬಿಟ್ಟರೆ. ನಮ್ಮ ಅಕ್ಕವ್ರು ಕೂಡ ಇನ್ನೂ ಬಂದಿರಲಿಲ್ಲ. ಪೂಜೆ ಆಯಿತು, ದೇವ್ರಿಗೆ ಅಭಿಷೇಕ ಮಾಡಿಸ್ತಾಯಿದ್ರೆ, ಅವರಂತೂ ಇನ್ನೂ ಬಂದಿರಲಿಲ್ಲ. ನಮ್ಮನ್ನು ರೆಡಿ ಮಾಡಿ ಕಳಿಸಿದ್ರಲ್ಲ ಪಾಪ, ಅವರು ಮನೆಯೆಲ್ಲ ಹಾಗೆ ಬಿಟ್ಟು ಬರೋಕ್ಕಾಗೋದಿಲ್ಲ ಅಲ್ವ, ರಿಲೇಟಿವ್ಸ್ ಎಲ್ಲ ಇದ್ದರು ಪಾಪ. ಅವ್ರನ್ನೂ ಎಲ್ಲ ರೆಡಿ ಮಾಡಿಸ್ಕೊಂಬರೋದು ಅಷ್ಟರಲ್ಲಿ ಪೂಜೆನೇ ಮುಗ್ದೋಗ್ಬಿಟ್ಟಿತ್ತು. ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳಿದೆ. ಆಗೋನು ಪಾಪ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಅಭಿಷೇಕ ಎಲ್ಲ ಆಯಿತು, ನಮ್ಮ ಕೈಲಿ ಪೂಜೆ ಕೂಡ ಮಾಡಿಸಿದ್ರು ಚೆನ್ನಾಗಿ. ನೀವೆಲ್ಲ ನಾಮಕರಣ ಎಲ್ಲ ಯಾವ ಥರ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ರಿಪ್ಲೈ ಕೂಡ ಮಾಡ್ತೀನಿ ನಾನು. ನಮ್ಮ ಕಡೆ ಇದೇ ಥರ ಮಾಡೋದು, ಕಾಮನಾಗಿ ಎಲ್ಲ ಇದೇ ಥರ ಮಾಡ್ತಾರೆ ಅನಿಸುತ್ತೆ. ಮಂಡ್ಯ, ಚನ್ನಪಟ್ಟಣ, ಮದ್ದೂರು, ನಾಗಮಂಗಲ ಅವರೆಲ್ಲ. ನಮ್ಮ ಮಾವ, ನಮ್ಮ ಅಕ್ಕನ ಮಗಳು ಕೂಡ ಎತ್ಕೊಂಡಿದ್ದಾರೆ ಮಕ್ಕಳನ್ನು. ಸ್ವಲ್ಪ ನಮ್ಗೆ ಪೂಜೆ ಕೂತಿದ್ವಲ್ಲ, ಆಮೇಲೆ ಅವ್ರಿಗೂ ಜಾಯಿನ್ ಮಾಡಿಸ್ಕೋಬೇಕು.
ನಮ್ಮದು ಲಾಸ್ಟ್ ಫೈನಲ್ ಪೂಜೆ ಎಲ್ಲ ಆಯಿತು. ರಿಲೇಟಿವ್ಸು ಕೂಡ ಒಬ್ಬೊಬ್ಬರೇ ಬರ್ತಾಯಿದ್ರು. ಹಾಗೆ ನೋಡ್ತಾ ಇದ್ದೆ ನಾನು ಕೂಡ, ಯಾರು ಬಂದಿಲ್ಲ ಇನ್ನು, ಎಷ್ಟು ಜನ ಬಂದಿದ್ದಾರೆ, ಯಾರು ಬರ್ತಾನೆ ಇಲ್ವಲ್ಲ, ಟೈಮ್ ಆಗ್ತಾಯಿದೆ ಅಂದ್ಬಿಟ್ಟು. ಒಂದೇ ಸಲ ಎಲ್ಲರೂ ಬಂದರು, ಖುಷಿ ಆಯಿತು. ಬಂದಿಲ್ವಲ್ಲಪ್ಪ, ಪೂಜೆ ಸ್ಟಾರ್ಟ್ ಆಗಿದೆ, ಇನ್ನೂ ಯಾರೂ ಬಂದಿರಲಿಲ್ಲ ಅಂದ್ಕೊಂಡಿದ್ದೆ. ನಾವು ಆ್ಯಕ್ಚುಲಿ ಪೂಜೆ ಇದೆ ಈ ಥರ ಅಂತ ನಾವು ಹೇಳಿರಲಿಲ್ಲ ಸರಿಯಾಗಿ. ನನಗೆ ಹುಷಾರಿರ್ಲಿಲ್ವಲ್ಲ, ಇದನ್ನು ಹೇಳೋದೇ ಮರೆತುಬಿಟ್ಟೆ. ಅವ್ರು ಅಂದ್ಕೊಂಡಿದ್ದಾರೆ 9:30ಗೆ ಸ್ಟಾರ್ಟು, 10 o'clockಗೆ ಸ್ಟಾರ್ಟು ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಡಲ್ಲಿ ಕೂಡ 9:30 ಅಂತ ಹಾಕಿದ್ವಿ. ಅಂದರೆ ಫಂಕ್ಷನ್ಗೆ ಹೊರಡೋರು 1 hour, ಹಾಫ್ ಆನ್ ಅವರ್ ಲೇಟಾಗಿ ಹೊರಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ನಾವು ಹಾರ ಕೂಡ ಬದಲಾಯಿಸ್ಕೊಂಡ್ವಿ. ಐನೋರು ಹೇಳ್ತಾಯಿದ್ರು ಹಾರ ಎಲ್ಲ ಬದಲಾಯಿಸ್ಕೊಳ್ಳಿ ಅಂದ್ಬಿಟ್ಟು. ಏನೋ ಒಂಥರ ಹೊಸ್ದಾಗಿ ಮದುವೆ ಆಗ್ತಿದ್ವೇನೋ ಅಂತ ಕೂಡ ಅನ್ನಿಸ್ತಾಯಿತ್ತು. ಹಾರ ಎಲ್ಲ ಬದಲಾಯಿಸಿದ್ರಲ್ವ, ಅದಕ್ಕೋಸ್ಕರ ಅದೊಂದು ಶಾಸ್ತ್ರ. ಪೂಜೆ ಎಲ್ಲ ಮಾಡಿಸ್ತಾರಲ್ವ, ಅದಕ್ಕೋಸ್ಕರ ಮಕ್ಳಿಗೋಸ್ಕರ ಎಲ್ಲ ಪೂಜೆನೂ ಮಾಡಿಸಿದ್ವಿ, ಹೋಮ ಕೂಡ ಮಾಡಿಸಿದ್ವಿ. ಅದೊಂದು ಖುಷಿ ಆಯಿತು. ನಾಮಕರಣನ ನಾವು ಯಾಕೆ ಲೇಟಾಗಿ ಇಟ್ಕೊಂಡಿದ್ವಿ ಅಂದರೆ, ಅವ್ರಿಗೆ ಹೋಮ ಮಾಡಿಸ್ಬೇಕಿತ್ತು. ಅಂದರೆ ಹೋಮ ಮಾಡಿಸ್ಬಿಟ್ಟು ಆಮೇಲೆ ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ದೊಡ್ಡವ್ರು ಕೂಡ ಆಗಲಿ, ತುಂಬ ಚಿಕ್ಕವರಿದ್ರೆ ಅಳ್ತಾರೇನೋ ಅಂದ್ಬಿಟ್ಟು. ದೊಡ್ಡವರಾದ್ಮೇಲೂ ಅಳ್ತಾನೇ ಇದ್ದರು ಅವರು. ಪೂಜೆ ಎಲ್ಲ ಆಯಿತು. ಫೈನಲಿ ಎಲ್ಲರೂ ಕೂಡ ಬಂದಿದ್ದರು. ನನಗೂ ಖುಷಿ ಆಯಿತು. ಅಷ್ಟರಲ್ಲೆಲ್ಲ ಬಂದು ಕೂತಿದ್ರಲ್ಲ, ನೋಡ್ತಾ ಇದ್ದೆ. ನೇಮ್ ನೋಡಿ ಯಾವ ಥರ ಬರೆದಿದ್ದಾರೆ, ಧನ್ವಿತ್ ದಕ್ಷಿತ್ ಅಂತ ಹಕ್ಕಿ ಮೇಲೆ. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ. ಹೆಸರು ಕೂಡ ತುಂಬ ಯೂನಿಕಾಗಿ ಸೆಲೆಕ್ಟ್ ಮಾಡಬೇಕು ಅಂತ, ಇಬ್ಬರಿಗೂ ಸೇಮ್ ಇರಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟು ಅಲ್ಲಿ ಇಲ್ಲಿ ಹುಡುಕಿ ಸೆಲೆಕ್ಟ್ ಮಾಡಿದೆ. ಫೈನಲಿ ನಾಮಕರಣದ ದಿನ ಬಂತು. ನೇಮ್ ಸೆಲೆಕ್ಟ್ ಮಾಡಿದ್ವಲ್ಲ, ಅದು ನೇಮ್ ಅಫಿಷಿಯಲಾಗಿ ಅನೌನ್ಸ್ ಮಾಡೋ ದಿನ ಕೂಡ ಬಂತು ಇವತ್ತು. ಮಕ್ಳಿಗೂ ಕೂಡ ವಿಭೂತಿ ಎಲ್ಲ ಇಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಯಾಕೋ ಸ್ವಲ್ಪ ಅಳ್ತಾ ಇದೆ ನನ್ನ ಚಿಕ್ಕ ಮಗ. ಅವನು ಅದೇ ಥರ ಯಾವಾಗಲೂ ಅಳ್ತಾನೇ ಇರ್ತಾನೆ, ಯಾರ ಹತ್ರಕ್ಕೂ ಹೋಗೋದಿಲ್ಲ. ಈ ಹೊಸಬ್ರಂದರೆ ಸ್ವಲ್ಪ ಮಕ್ಕಳು ಅದೇ ಥರ ಮಾಡ್ತಾರೆ. ಅಂದರೆ ಹೆಸರು ಕೂಗಬೇಕಲ್ವ. ನಮ್ಮ ಮನೆ ದೇವರು ಯಡೂರು ಸಿದ್ಧಲಿಂಗೇಶ್ವರ, ಹಾಗಾಗಿ ದೇವ್ರ ಹೆಸರೇ ಕೂಗಬೇಕು ಫಸ್ಟು, ಆಮೇಲೆ ನಾವೇನು ಹೆಸರು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಕೂಗ್ತಾರೆ. ದೇವ್ರು ಕಟ್ತಾಯಿದ್ದಾರೆ ಇವಾಗ, ಅಂದರೆ ಲಿಂಗಧಾರಣೆ ಮಾಡ್ತಾಯಿದ್ದಾರೆ. ನನಗೂ ಏನೋ ಒಂಥರ ಹೊಸದು ಅನ್ನಿಸ್ತಾಯಿತ್ತು. ಯಾಕೆ ಅಂದರೆ ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಲ್ಲ, ಅದೊಂದು ಖುಷಿ ಇತ್ತು. ದೇವ್ರ ವಿಚಾರ ಅಂದರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಇವ್ನು ನೋಡಿ ನನ್ನ ಚಿಕ್ಕ ಮಗ ಯಾವ ಥರ ಕೂತ್ಕೊಂಡು ನಿಂತ್ಕೊಂಡಿದ್ದಾನೆ, ಏನೋ ನೋಡ್ತಾ ಇದ್ದಾನೆ, ಏನೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ದೇವ್ರು ಕಟ್ತಾಯಿದ್ದಾರೆ ಅಂತ ಅವ್ರಿಗೇನು ಗೊತ್ತು, ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ, ಎಲ್ಲ ತೋರಿಸ್ತೀವಲ್ಲ ವೀಡಿಯೋಸ್ ಎಲ್ಲ. ನೋಡೋಣ ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ದೊಡ್ಡವರಾದ್ಮೇಲೆ. ಇಬ್ಬರು ಒಬ್ರಿಗೊಬ್ರು ನೋಡ್ಕೊತಾ ಇದ್ದಾರೆ, ಕ್ಯೂಟಾಗಿ ಕೂಡ ಕಾಣಿಸ್ತಾಯಿದ್ರು. ಹಾರ ಹಾಕಿದ್ಮೇಲಂತೂ ಇನ್ನೂ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ನೀವು ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ಹೇಗೆ ಕಾಣಿಸ್ತಾ ಇದ್ವಿ ಅಂತ. ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರ್ಯಾರು ಲಾಗ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮಗೆ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವುದೇ ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಲಾಗ್ ಕೂಡ ನೀವು ಆರಾಮಾಗಿ ನೋಡ್ಬೋದು. ದೇವ್ರ ಹೆಸರು ಕೂಡ ಕರೀತಾ ಇದ್ದಾರೆ ಇವಾಗ ಐನೋರು. ಫಸ್ಟು ನಮ್ಮ ಮನೆ ದೇವ್ರ ಹೆಸರು ಕರಿಬೇಕಲ್ವ, ಅದಕ್ಕೋಸ್ಕರ ಇಬ್ಬರಿಗೂ ಕರೆದಾಯಿತು. ಸೋದರತ್ತೆ ಅಥವಾ ಸೋದ್ರ ಮಾವನ ಕೈಯಲ್ಲಿ ಹೆಸರು ಕೂಗಿಸ್ತಾರಲ್ವ, ನಮ್ಮ ಮನೆಯವ್ರ ತಂಗಿನೇ ಇದ್ದರು, ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ಸೋದರತ್ತೆ ಇದ್ದಾರೆ ಅಂತ ಕರೆದ್ಬಿಟ್ಟು ಹೆಸರು ಕೂಗಿಸ್ತಾಯಿದ್ರು. ಇಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಏನೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳು ಬಂದು ಸ್ವಲ್ಪ ಸಮಾಧಾನ ಕೂಡ ಮಾಡ್ತಾಯಿದ್ಲು. ಎಲ್ಲರೂ ಬಂದು ತುಂಬ ಬ್ಲೆಸ್ಸಿಂಗ್ ಕೂಡ ಮಾಡಿದ್ರು, ಖುಷಿ ಆಯಿತು. ನಾವು ಯಾರ್ಯಾರಿಗೆ ಹೇಳಿದ್ವಿ ನಾಮಕರಣಕ್ಕೆ ಎಲ್ಲರೂ ಬಂದಿದ್ದರು. ಹಾಗೆ ಬಂದು ಅಕ್ಷತೆ ಕೂಡ ಹಾಕ್ಬಿಟ್ಟು ಬ್ಲೆಸ್ಸಿಂಗ್ ಮಾಡಿದ್ರು. ಅದೊಂದು ಫುಲ್ ಖುಷಿ ನನಗೆ. ಹೆಸರು ಕೂಗ್ತಾಯಿದ್ರು ನೋಡಿ, ನಮ್ಮ ನಾದಿನಿ ಮಗ ಇಬ್ಬರೂ. ದೊಡ್ಡವನಿಗಾಯಿತು, ಚಿಕ್ಕವನಿಗೂ ಕೂಡ ಕೂಗ್ತಾಯಿದ್ದಾರೆ. ಅವನು ಯಾಕೋ ತುಂಬ ಅಳ್ತಾ ಇದ್ದಾನೆ ನೋಡಿಬಿಟ್ಟು. ಹೆಸರು ಕೂಗಿದೆಲ್ಲ ಆಯಿತು. ಇವಾಗ 5 ಜನ ಮುತ್ತೈದೆಯರು ಕರೆಸಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಕ್ಷತೆ ಹಾಕಿಸ್ಬಿಟ್ಟು ಆರತಿ ಕೂಡ ಮಾಡಿಸಿದ್ರು. ಇವರಿಬ್ಬರು ಬಂದು ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಆಫೀಸ್ ಫ್ರೆಂಡ್ಸು ವೀಣಾ, ರಮ್ಯಾ ಅಂತ. ಪಾಪ ಇವರು ತುಂಬ ಹೆಲ್ಪ್ ಮಾಡಿದ್ರು, ಮಕ್ಕಳನ್ನ ಇಟ್ಕೊಳ್ಳೋದು, ಅವ್ರು ಸಮಾಧಾನ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅವರು ಸ್ವಲ್ಪ ಅಳ್ತಾನೆ ಇದ್ದರು. ಆಮೇಲೆ ಯಾಕೋ ಎಲ್ಲರೂ ಬಂದಮೇಲೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆರತಿ ಮಾಡಬೇಕಲ್ವ, ಅದಕ್ಕೆ ನಮ್ಮ ಮಾವನ ಸೊಸೆ ಇವರು ಮತ್ತು ನಮ್ಮ ಅಕ್ಕನ ವಾರ್ಗಿತಿ ಅವರಿಬ್ಬರು ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲ ಸೇರಿಬಿಟ್ಟು ಆರತಿ ಮಾಡಿದ್ರು. ನನಗೂ ಖುಷಿ ಆಗ್ತಿತ್ತು. ನಮ್ಮ ಅಕ್ಕನ ಮಗಳಿದ್ಲಲ್ಲ, ಅದಕ್ಕೆ ಇಬ್ಬರು ನೋಡ್ತಾಯಿದ್ರು. ಅವಳ ಹತ್ರ ಹೋಗ್ತಾರಲ್ವ, ಅವಳು ಚಿಕ್ಕ ವಯಸ್ಸಿಂದನೂ ಅವಳು ಸ್ವಲ್ಪ ಸಾಕೋದು, ಎಲ್ಪ್ ಮಾಡೋದು ಎಲ್ಲ ಮಾಡಿದ್ದಾಳೆ. ಅದಕ್ಕೋಸ್ಕರ ಅವಳು ಕಂಡ್ರೆ ಇಷ್ಟ. ಇವರಿಬ್ರಿಗೂ ನೋಡ್ತಾಯಿದ್ರು.
ಆರತಿ ಎಲ್ಲ ಆದಮೇಲೆ ನನಗೂ ಸ್ವಲ್ಪ ಸಮಾಧಾನ ಆಯಿತು, ಮಕ್ಳಿಗೂ ದೃಷ್ಟಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಆರತಿ ಮಾಡಿಸಿದ್ರು. ಎಲ್ಲರೂ ಮಾಡ್ತಾರೆ ಕಾಮನ್ ಆಗಿ ಇದನ್ನು. ಅದಾದಮೇಲೆ ತೊಟ್ಲು ಶಾಸ್ತ್ರ ಕೂಡ ಮಾಡಿಸಿದ್ರು. ಅಂದರೆ ಇದಕ್ಕೂ ಪೂಜೆ ಮಾಡಿಸ್ತಾರೆ, ಮುತ್ತೈದರನ್ನೆಲ್ಲ ಕರೆಸಿ 5 ಜನ 9 ಜನ 3 ಜನ ಈ ಥರ ಪೂಜೆ ಮಾಡಿಸ್ತಾರೆ. ಐನೋರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು 5 ಜನನೂ ಪೂಜೆ ಮಾಡ್ತಾಯಿದ್ರು. ನಾವು ಸ್ವಲ್ಪ ಮಕ್ಳನ್ನ ಸಮಾಧಾನ ಮಾಡ್ತಾಯಿದ್ದೆ, ಅಳ್ತಾಯಿದ್ರಲ್ವ ಅದಕ್ಕೋಸ್ಕರ ಏನೋ ಒಂಥರ ಖುಷಿನೂ ಆಗ್ತಿತ್ತು. ಎಲ್ಲರೂ ಬಂದಿದ್ದಾರೆ, ಇವ್ರು ನೋಡಿದ್ರೆ ಅಳ್ತಾ ಇದ್ದಾರಲ್ಲಪ್ಪ ಅಂತ. ಹೊಸ್ದಾಗಿ ಎಲ್ಲರೂ ನೋಡ್ತಾರಲ್ವ ಮಕ್ಳಿಗೆ ಅದೇ ಥರ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಆಯಿತು ತೊಟ್ಲದು ಕೂಡ. ಇವಾಗ ತೊಟ್ಲಿಗೆ ಹಾಕ್ಬೇಕಲ್ವ ಮಗುನ. ನಮ್ಮ ಮನೆಯವರ ತಂಗಿ ಕೈಲಿ ತೊಟ್ಲು ಶಾಸ್ತ್ರ ಮಾಡಿಸ್ತಾಯಿದ್ರು. ಅಂದರೆ ಸೋದರತ್ತೆನೇ ಮಾಡಬೇಕು ಅಂದ್ಬಿಟ್ಟು ಇಬ್ಬರೂ ಒಬ್ಬರಾದ್ಮೇಲೆ ಒಬ್ಬರು ಅವರು ತೊಟ್ಲು ಶಾಸ್ತ್ರ ಮಾಡ್ತಾಯಿದ್ರು. ಅಂದರೆ ಮಲಗಿಸ್ಬಿಟ್ಟು ತೂಗಬೇಕು ಮಗುನ, ಒಬ್ಬರಾದ್ಮೇಲೆ ಒಬ್ಬರು ಮಲಗಿಸ್ಬಿಟ್ಟು ತೊಟ್ಲು ತೂಗ್ತಾಯಿದ್ರು. ಅವ್ರು ಅವಾಗಲೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನೇ ಹೋದೆ. ಸ್ವಲ್ಪ ದೊಡ್ಡನಂತೂ ತುಂಬ ಅಳ್ತಾ ಇದ್ದ. ಆಮೇಲೆ ಚಿಕ್ಕವನು ಕೂಡ ತುಂಬ ಅಷ್ಟೊಂದೇನು ಅಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದ. ಎಷ್ಟಾಗುತ್ತೆ ಅಷ್ಟು ನಾವು ಸಮಾಧಾನ ಮಾಡ್ತಾಯಿದ್ವಿ, ಏನು ಮಾಡೋಕ್ಕಾಗುತ್ತೆ. ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತೊಟ್ಲು ಶಾಸ್ತ್ರ ಎಲ್ಲ ಆಗೋ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು ನನಗೂ ಕೂಡ. ನಾವು ಯಾರ್ಯಾರಿಗೆ ಹೇಳಿದ್ವಿ ಎಲ್ಲರೂ ಬಂದಿದ್ದರು, ಒಬ್ಬರು ಮಿಸ್ ಆಗಿರಲಿಲ್ಲ. ಎಲ್ಲರೂ ಬಂದರೆ ನಮಗೂ ಒಂಥರ ಖುಷಿ ಆಗುತ್ತಲ್ವ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ನಾದಿನಿ ಕಡೆಯವ್ರು ಇರ್ಬೋದು, ಮತ್ತು ನಮ್ಮ ರಿಲೇಟಿವ್ಸ್ ಕಡೆ ಇರ್ಬೋದು, ನಮ್ಮ ಮನೆಯವ್ರ ಕಡೆಯವ್ರು ಇರ್ಬೋದು, ಎಲ್ಲರೂ ಬಂದಿದ್ದರು. ನಾನು ಕೆಲವ್ರು ನೋಡಿರಲಿಲ್ಲ, ಮದುವೆಗೂ ಮುಂಚೆ ನೋಡಿದ್ದು. ಫಂಕ್ಷನ್ಗೆ ಎಲ್ಲರೂ ಬಂದಿದ್ದರು, ಅಂದರೆ ನಮ್ಮ ಮನೆಯವ್ರ ಕಡೆಯವರೆಲ್ಲರೂ. ಖುಷಿ ಆಯಿತು ನನಗೂ, ನಮ್ಮ ಮನೆಯವ್ರಿಗೂ ಖುಷಿ ಆಯಿತು. ಫೈನಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಎಲ್ಲರೂ ಬಂದಿದ್ರಲ್ಲ ಅಂದ್ಬಿಟ್ಟು. ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಎಲ್ಲರೂ ಸೇರ್ತಾರಲ್ವ, ಅದೊಂಥರ ಸಂಭ್ರಮ ಸಡಗರ. ಮಕ್ಕಳು ಬೇರೆ ಅಳ್ತಿದ್ರಲ್ಲ, ಇದೊಂದು ಬೇಜಾರಾಗಿತ್ತು. ಎಲ್ಲರೂ ಬಂದಿದ್ದಾರೆ, ಯಾಕೆ ಹಿಂಗೆ ಅಳ್ತಿದ್ದಾರೆ ಇವರು ಅಂದ್ಬಿಟ್ಟು. ಸ್ವಲ್ಪ ಕೋಲ್ಡು ಇತ್ತು ಅವರಿಗೆ, ನನಗೂ ಕೂಡ ಕೆಮ್ಮು ಕೋಲ್ಡ್ ಎಲ್ಲ ಇತ್ತು. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮ್ಗೇನು ಅನ್ನಿಸ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೀವು ಮುಂದಿನ ಲಾಗ್ಗಳಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ನಾನು ಇದು ನಾಮಕರಣದ ಲಾಗ್ಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ತೊಟ್ಲು ಶಾಸ್ತ್ರ ಹಾಗೆ ದೇವ್ರ ಕಟ್ಸೋ ಶಾಸ್ತ್ರ ಎರಡೂ ಕೂಡ ಮುಗೀತು. ಮಕ್ಳನ್ನ ಸ್ವಲ್ಪ ಮಲಗಿಸೋಣ, ಹಾಲು ಕೊಟ್ಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಲ್ವ, ಎಲ್ಲರೂ ಬಂದಿದ್ರಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲಗಿಸಿದ್ವಿ, ಇಲ್ಲಾಂದರೆ ಅಳ್ತಾರೆ ಅಂದ್ಬಿಟ್ಟು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ. ಥ್ಯಾಂಕ್ ಯು ಸೋ ಮಚ್.